ಡಿಪೆಂಡರ್ಗಳನ್ನು ವಂಚಿಸಿ ಅಂಕವನ್ನು ಕಸಿದುಕೊಳ್ಳಬಲ್ಲಂತಹ ಜಾನ್ಮೆ ಪ್ರತಿರೋಧಗಳ ಮಧ್ಯೆ ಪರಿಣಾಮಕಾರಿ ಹೆಜ್ಜೆ ಬೋನಸ್ ನೀಡಲಾಗಿದೆ. ಸ್ಪಷ್ಟವಾದ ಪಾದಚಲನೆ ಅಂಕಣದಲ್ಲಿ ಕೆವಿನ್. ನಿರೀಕ್ಷಿತ ಆಟ ಒಳಭಾಗದಲ್ಲಿ ಪ್ರತಿ ದಾಳಿಗಳಲ್ಲಿಯೂ ಕೂಡ ಅಂಕ ಗಳಿಕೆಯ ವಿಶ್ವಾಸದ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಪ್ರತಿಯೊಬ್ಬ ಸ್ಟಾರ್ ಆಟಗಾರಗಳ ಮೂಲಕ ಅಂತಾರಾಷ್ಟ್ರೀಯ ಗುಣಮಟ್ಟದ ದಾಖಲೆಯ ಕಬಡ್ಡಿಯ ಮೂಲಕ ಚನ್ನರಾಯಪಟ್ಟಣ ಅಂಕಣದಲ್ಲಿ ದಾಳಿ ದಯಾ ನಾಯಕ್ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರ, ಮೂಲತಃ ಮಂಗಳೂರು ಮೂಲದ ಆಟಗಾರ ದಾಳಿಯಲ್ಲಿದ್ರೆ 1-0 ಸಮರಾಂಕಣ ಮುಂದುವರಿಯುತ್ತಾ ಇದೆ. ಪ್ರಥಮ ದಿನದ ಸ್ಪರ್ಧೆಗಳ ತರುವಾಯವಾಗಿ ಈ ದಿನ ದ್ವಿತೀಯ ದಿನದಲ್ಲಿ ಪಂದ್ಯಗಳ ಆರಂಭ ಆಗಿದೆ. ಮಾಡು ಇಲ್ಲವೇ ಮಡಿ ದಾಳಿ ಮುಂದುವರಿತಾ ಇದೆ. ಕೆವಿನ ಮೂಲಕ ಅಂಕ ಗಳಿಸಿಕೊಳ್ಳಲೇಬೇಕಾಗಿದೆ. ಒತ್ತಡದ ಸ್ಥಿತಿ ಮುಂದುವರಿಸಿಕೊಳ್ಳುವ ಜಾನ್ಮೆಯ ತಂತ್ರಗಳನ್ನು ಹೆಣೆದುಕೊಳ್ಳಬೇಕಾಗಿದೆ. ಸ್ಪಷ್ಟವಾದ ಡ್ಯೂ ಅಂಕದ ಗಳಿಕೆಯೊಂದಿಗೆ ಮರಳಿದ ಆಟಗಾರ ಪ್ರಸ್ತುತ ಮನೋಜ್ ಗೌಡ, ಮೂಲತಃ ಮಂಡ್ಯದ ಆಟಗಾರ. ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿರುವಂತಹ ಅನುಭವದ ಪ್ರತಿಯೊಂದು ಕಬಡ್ಡಿಯ ವಿಭಾಗಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಅಪ್ರತಿಮ ಸಾಧಕ ಆಟಗಾರ. ಸಮರಾಂಗಣದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳಬಲ್ಲ ನಿರೀಕ್ಷೆಗಳ ಮೂಲಕ ಅಂಕದ ಒಳಭಾಗದಲ್ಲಿ JKM ಬುಲ್ಸ್ ಪ್ರಾಯೋಜಿತ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಆದರೆ ಸುರಾಗಮೂರ್ತಿಯವರ ಪ್ರಾಯೋಜಿತ ತಂಡ ಶಿವಮೊಗ್ಗ ಜಿಲ್ಲಾ ತಂಡವ ಪ್ರಸ್ತುತ ಅಂಕಣದ ದ್ವಿತೀಯ ಕದನದಲ್ಲಿ ಕಾಣಬಹುದಾಗಿದೆ. MA ಗೋಪಾಲಸ್ವಾಮಿ ಬ್ರಿಗೇಡ್ ಆಯೋಜಿತ ಪಂದ್ಯಾವಳಿಯ ದ್ವಿತೀಯ ದಿನದ ಪಂದ್ಯಗಳಲ್ಲಿ ನಾವುಗಳಿದ್ದೇವೆ. 2-1 ಕದನ ಮುಂದುವರಿತಾ ಇದೆ. ಕೆವಿನ ಮಾಡು ಪ್ರಯತ್ನ, ಮನೋಜ ಅದ್ಭುತವಾದ ಟ್ಯಾಕಲ್ ಬರಿತಾ ಇದೆ. ಪರಿಣಾಮಕಾರಿ ಹೆಜ್ಜೆ ಆಟಗಾರನನ್ನ ಬೆನ್ನತ್ತಿ ಅದ್ಭುತವಾದ ಟ್ಯಾಕಲ್ ಮೂಲಕ ಪಂದ್ಯಕ್ಕೆ ಅವಶ್ಯ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ. ವೇಗ ಅಪರಿಮಿತ ರಾಕಿ ಅದು. 4 ಡಿಪೆಂಡರ್ಗಳ ಒಳಾಂಗಣದಲ್ಲಿ ಜಿಲ್ಲಾ ತಂಡಕ್ಕೆ ಸವಾಲು ಹೊಡೆತಾ ಇದೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯೊಂದಿಗೆ. ಅವಳಿ ಅಂಕಗಳು ಮಲ್ಟಿಪಲ್ ಅಂಕ ಬರಿತಾ ಇದೆ ಖಾತೆಗೆ. ಪ್ರತಿ ಪಂದ್ಯಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳಬಲ್ಲ ಆಟ. ಐದು 1 ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕದನದಲ್ಲಿ. ಮನೋಜ JKM ಬುಲ್ಸ್ ಪ್ರಾಯೋಜಿತ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತ್ರಿವಳ್ಳಿ ಡಿಪೆಂಡರ್ಗಳ ಮಧ್ಯೆ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರಗಳಿದ್ದಾರೆ. ಸಂಘಟಿತವಾದ ಬಲ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ನಿರಂತರ ಹೆಜ್ಜೆಯ ಅವಕಾಶಗಳನ್ನು ಪೂರ್ಣಗೊಳಿಸಿಕೊಳ್ಳಬಲ್ಲ ಹೋರಾಟದಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ.
ಸತತವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ನಿರಂತರ ಯಶಸ್ವಿ ದಾಳಿ ಮಾಡಬಲ್ಲ ರಾಕಿ ಸಮಯೋಚಿತವಾದಂತಹ ಹೆಜ್ಜೆಗಳ ಮೂಲಕ ಅಂಕದ ಗಳಿಕೆಯಾಗಿದೆ. ಆಟಗಾರಗಳ ಬದಲಾವಣೆಗಳನ್ನು ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಅಂಕಣದ ಒಳಭಾಗದಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡದ ವಿರುದ್ಧವಾಗಿ ತಿಲಕ ದಾಳಿಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಈ ದಿನ JKM ಬುಲ್ಸ್ ಆಗಿ ಅಂಕಣದ ಒಳಭಾಗದಲ್ಲಿ ಸ್ಪರ್ಧೆಯನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಸ್ಪಷ್ಟವಾದ ಮುನ್ನಡೆಯಿಂದ ಅವಕಾಶ 10 9 ಅಂಕಗಳ ಅಂತರದೊಂದಿಗೆ JKM ಬುಲ್ಸ್ ಪ್ರಸ್ತುತ ಮುನ್ನಡೆಯಲ್ಲಿ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪ್ರತಿದಿನ ಕಬಡ್ಡಿಯ ಮೂಲಕವೇ ಗುರುತಿಸಿಕೊಳ್ಳಬಲ್ಲ ಅನೇಕ ಆಟಗಾರಗಳನ್ನು ಉಳಿಸಿಕೊಂಡಿರುವಂತಹ ತಂಡಗಳನ್ನು ಕಾಣಬಹುದಾಗಿದೆ. ದಯಾ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವಂತಹ ಶಿವಮೊಗ್ಗ ಜಿಲ್ಲಾ ತಂಡದ ಅಂಕಣದಲ್ಲಿ ದಯಾ ದಾಳಿಯಲ್ಲಿ ದಯ ಇಲ್ಲದ ದಯಾ ಅಂಕ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳುವ ನಿರೀಕ್ಷೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ. ಉತ್ತರ ಭಾರತ ದಕ್ಷಿಣ ಭಾರತದ ಅನೇಕ ಪ್ರಸಿದ್ಧ ತಂಡಗಳು ಇವತ್ತು ಚನ್ನರಾಯಪಟ್ಟಣದ ಈ ಒಂದು ಪಂದ್ಯಾವಳಿಯಲ್ಲಿ ನಿರೀಕ್ಷೆಯ ಪ್ರದರ್ಶನಗಳ ಮೂಲಕ ಪಂದ್ಯಾವಳಿಯ ಕಬಡ್ಡಿಯ ಆನಂದದ ಆಸ್ವಾದತೆಗಳನ್ನು ಹೆಚ್ಚಿಸ್ತಾ ಇದೆ. ದೂರದ ಉತ್ತರ ಭಾರತದ ಹರಿಯಾಣವಿದೆ, ದಕ್ಷಿಣ ಭಾರತದ ತಮಿಳುನಾಡಿನ ತಂಡವಿದೆ. ದಾಯಾ ಕಾರ್ನರ್ನಲ್ಲಿ ಕಿಕ್ ಮಾಡುವ ಪ್ರಯತ್ನ, ಅದ್ಭುತವಾದ ಆಂಕಲ್ ಹೋಲ್ಡ್ಗೆ ಸಂಘಟಿತವಾದ ಬಲ ಬಂದಿದೆ. ಪರಿಣಾಮ ಟ್ಯಾಕಲ್ ಪಾಯಿಂಟ್ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. 12-2 ಕದನ, 12-2. 10 ಅಂಕಗಳ ಅಂತರ. ಶಿವಮೊಗ್ಗದ ಪ್ರತಿದಾಳಿಗಳ ಮಧ್ಯೆ ಸೋಮು ಉರುಳುವ ವೇಳೆ ರಾಕಿ ಸಮರಾಂಗಣದಲ್ಲಿಯೂ ಅದ್ಭುತ ಅವಕಾಶಗಳನ್ನು ತೆರೆದಿಡಬಲ್ಲ ಹೋರಾಟಗಳ ಮಧ್ಯೆ ಸುಬದುಗಳ ಈ ಪಂದ್ಯದ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಗೆಲುವನ್ನು ದಾಖಲಿಸಿದರೆ ಮೋಹನ್ ಕಲ್ಕೆರೆ ಅವರಿಂದ 5,000 ನಗದು ಪುರಸ್ಕಾರ ಸಿಗಲಿದೆ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ವಿಶೇಷವಾದಂಥ ಬಹುಮಾನದ ಘೋಷಣೆ. ಮೋಹನ್ ಕಲ್ಕೆರೆ ಅವರಿಂದ ಗೆದ್ದರೆ 5,000 ನಗದು ಪುರಸ್ಕಾರ ಈ ಪಂದ್ಯಕ್ಕೆ.
ಅಂತರ 13-3 10 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ. ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ನಂಜೇಶ್ ಗೌಡ ಅವರ ಸಮರ್ಥ ಮತ್ತು ದಕ್ಷ ಮಾರ್ಗದರ್ಶನದಲ್ಲಿ ಪ್ರಸ್ತುತ ಪಂದ್ಯಾವಳಿ ಅತ್ಯಂತ ಸುಸೂತ್ರವಾಗಿ ಸಾಗುತ್ತಾ ಇದೆ. ನಿರಂತರವಾದ ಯಶಸ್ವಿ ನಿರ್ಧಾರಗಳ ಮೂಲಕ ನಮ್ಮ ಕರ್ನಾಟಕ ಅಮೆಚೂರ್ ಸಂಸ್ಥೆಯ ಎಲ್ಲ ತೀರ್ಪುಗಾರ ಮಿತ್ರರು ಕೂಡ ನಿರಂತರ ಸಮರ್ಥ ಮತ್ತು ದಕ್ಷ ತೀರ್ಪುಗಾರಿಕೆಯೊಂದಿಗೆ ಪಂದ್ಯಾವಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕ ಪ್ರಸ್ತುತ ಅಂಕಣದಲ್ಲಿ ಕಾರ್ನರ್ ವಿಭಾಗದ ಆಟಗಾರನ ಮೇಲೆ ಟಚ್ ಮಾಡುವ ಮೂಲಕ ಅಂಕ ಬರಿತಾ ಇದೆ. ಪರಿಣಾಮ ಪಂದ್ಯದಲ್ಲಿ ಮುನ್ನಡೆ ವಿಸ್ತರಿಸಿಕೊಳ್ಳುತ್ತಾ ಇದೆ. ಸತತವಾಗಿ ಮನೋಜ್ ಭಟ್ ಅಂಕಣದಲ್ಲಿ ಮುಂದುವರಿತಾ ಇದೆ. ಪರಿಣಾಮಕಾರಿ ಫಾಲೋ ಡ್ಯಾಶ್ಗಳ ಮೂಲಕ ಅಂಕ ಗಳಿಕೆಯನ್ನ ಕಂಡುಕೊಳ್ತಾ ಇದೆ. 16-3 ಮುನ್ನಡೆ. JKM ಬುಲ್ಸ್ ಪ್ರಾಯೋಜಿತ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ರಾಖಿ ರೋಲಿಂಗ್ ಎಸ್ಕೇಪ್ ಮೂಲಕ ಅಂಕ ಒತ್ತಡವಿಲ್ಲದೆ ನಿರಂತರವಾಗಿ ಶಿವಮೊಗ್ಗ ಜಿಲ್ಲಾ ತಂಡದ ವಿರುದ್ಧ ಗಳಿಕೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಸ್ಪಷ್ಟವಾದ ನಿರೀಕ್ಷೆಯ ಆಟಗಳ ಮೂಲಕ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸನ್ನಿವೇಶದಲ್ಲಿ ಎದಾಳಿ ಯಶಸ್ವಿ ಹೆಜ್ಜೆಯ ಮೊದಲ ಅವಧಿಯ ಮುನ್ನಡೆಯ ಜೊತೆಗೆ ನಿರಂತರವಾಗಿ ಪಂದ್ಯವನ್ನು ಮುಂದುವರಿಸಿಕೊಳ್ತಾ ಇದೆ. ಶಿವಮೊಗ್ಗ ಜಿಲ್ಲಾ ತಂಡದ ವಿರುದ್ಧವಾಗಿ JKM ಬುಲ್ಸ್ ಪ್ರಾಯೋಜಿತ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನ. ಬೋನಸ್ನ ಗಳಿಕೆ ದಾಳಿಗಾರರಿಗೆ ಟ್ಯಾಕಲ್ ಪಾಯಿಂಟ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಆಲ್ಔಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಮುಂದೆ ವಿಸ್ತರಿಸಿಕೊಳ್ಳುತ್ತಾ ಇದೆ. 22-5 ಎರಡನೇ ಕರೆ UK ಡಿಸ್ಟ್ರಿಕ್ಟ್ ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ, ಇದು ನಿಮಗೆ ಎರಡನೇ ಕರೆ. ಆಟಗಾರರನ್ನು ಅಣಿಗೊಳಿಸಿ. Yes, combination Adi. Powerful tackle Adi ಹರಿಯ ಅದ್ಭುತವಾದಂತಹ ಜಗುಲ್ ಬಂದೆ ಪಂದ್ಯದಲ್ಲಿ ಮುಂದುವರಿತಾ ಇದೆ. ಸಮರಾಂಗಣದ ಪ್ರತಿದಾಳಿಗಳಲ್ಲಿರುವಂತಹ ರಾಕೇಶ ಪ್ರಬಲ ಆಕ್ರಮಣ ಸೆಂಟರ್ ಲೈನ್ ಸಮೀಪದಲ್ಲಿ 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ಖಾತೆಗೆ. ನಿರಂತರ ಹೆಜ್ಜೆ ಅವಕಾಶಗಳಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. ಏಕಮುಖವಾಗತೊಡಗಿದೆ ಪ್ರಸ್ತುತ ಈ ಪಂದ್ಯ. ಅಲ್ಪ ನಿರಾಸೆಯೊಂದಿಗೆ ಪ್ರೇಕ್ಷಕ ವರ್ಗವಿದ್ರೆ ಸೂಪರ್ ಟ್ಯಾಕಲ್ ಶಿವಮೊಗ್ಗ ಜಿಲ್ಲಾ ತಂಡದ ಖಾತೆಗೆ ವರ್ಗವಾಗ್ತಾ ಇದೆ. ಡಿಪೆಂಡರ್ಗಳ ಕೈಚಲಕದ ಮೂಲಕ ಅಂಕ ಬರುತ್ತಾ ಇದೆ.
ಎಂ.ಎ. ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಂ.ಎ. ಗೋಪಾಲಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ಆಯೋಜನೆ ಮಾಡಿರುವಂತಹ ಪಂದ್ಯಾವಳಿಯಲ್ಲಿ ವಿಶೇಷವಾಗಿ ಈ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಆಯೋಜನೆಯನ್ನು ಮಾಡಿದ್ದಾರೆ ಸಂಘಟಕರು. ವೀಕ್ಷಕ ಬಂಧುಗಳಲ್ಲಿ ವಿನಂತಿ ಇದೆ, ಉಚಿತ ಆರೋಗ್ಯ ತಪಾಸಣೆ ಇದೆ. ನಿಮ್ಮ ಆರೋಗ್ಯವನ್ನು ಉಚಿತವಾಗಿ ತಪಾಸಣೆ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶವಿದೆ. ಅದೇ ನಮ್ಮ ಹತ್ತಿರದ ಸರ್ಕಾರಿ ಪ್ರೌಢಶಾಲೆಯ ಗಣಪತಿ ಬಂಡಾಲ್ ಎದುರು ಈ ಒಂದು ಶಿಬಿರದ ವ್ಯವಸ್ಥೆಯಾಗಿರ್ತದೆ. ದಯವಿಟ್ಟು ಬಂದಿರುವಂಥ ವೀಕ್ಷಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರವಿಕುಮಾರ್ ಒಂದು ನಿಮಿಷ ಪ್ರಾಬ್ಲಮ್ ಇದೆ. ಅದು ಫುಲ್ ಮ್ಯಾಚ್ ಆಡಿಸಿ ಪ್ರಾಬ್ಲಮ್ ಇದೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿ ಸೂಪರ್ ಟ್ಯಾಕಲ್ನೊಂದಿಗೆ ಆನ್ ಆಗಿರುವಂತಹ ಸಂದರ್ಭದಲ್ಲಿಯೇ ದಾಳಿ ಮುಂದುವರಿಸಿಕೊಳ್ಳುವಂಥ ಜಾನ್ವಯಿಯೊಂದಿಗೆ ಮಂಜು. ಸೂಪರ್ ಟ್ಯಾಕಲ್ನ ಪರಿಣಾಮಕಾರಿ ಅದ್ಭುತವಾದ ಆಂಕಲ್ ಹೋಲ್ಡ್, ಏಕಾಂಗಿಯಾಗಿ ಎದುರಾಳಿಯ ಪ್ರಬಲ ದಾಳಿಗಾರನಿಗೆ ಸವಾಲಾಗಬಲ್ಲಂತ ಟ್ಯಾಕಲ್ ಬರಿತಾ ಇದೆ. ಪರಿಣಾಮ ಪಂದ್ಯದಲ್ಲಿ 28-9 ಹೋರಾಟವನ್ನು ಕಾಣ್ತಾ ಇದ್ದಾವೆ. ಮುನ್ನಡೆಯನ್ನ ಬಹಳಷ್ಟು ಅಂತರದಲ್ಲಿ ಬಳಸಿಕೊಳ್ತಾ ಇದೆ JKM ಬುಲ್ಸ್ ಪ್ರಾಯೋಜಿತ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಶಿವಮೊಗ್ಗ ಜಿಲ್ಲಾ ತಂಡದ ಪ್ರಾಯೋಜಕರಾಗಿ ಸುರಾಗ್ ಮೂರ್ತಿಯವರ ಶಿವಮೊಗ್ಗ ಜಿಲ್ಲಾ ತಂಡ ಅಲ್ಪ ಹಿನ್ನಡೆಯ ಜೊತೆಗೆ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಪಂದ್ಯ ಮುಂದುವರಿಸಿಕೊಳ್ತಾ ಇದೆ. ಸಮರಾಂಗಣದ ದ್ವಿತೀಯ ಅವಧಿಯಲ್ಲಿ ಯಶಸ್ವಿಯಾಗಿರುವಂತಹ ಪಾದಚಲನೆ ಅಂತರವನ್ನ ಒಳಾಂಗಣದಲ್ಲಿ ಕೆವಿನ ಶ್ರೇಷ್ಠವಾದಂತಹ ಆಟದ ಮೂಲಕ ಗುರುತಿಸಿಕೊಳ್ಳಬಲ್ಲ ಜೂನಿಯರ್ ವಿಭಾಗದ ಆಟಗಾರ ಕೆವಿನ್ ಸಿದ್ದಿ ದಾಳಿಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಅಂಗಣದಲ್ಲಿ
ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ 3 ಪಾಯಿಂಟ್ಸ್ ಮಲ್ಟಿಪಲ್ ಅಂಕದೊಂದಿಗೆ ರಾಖಿ ಮರಳುವ ವೇಳೆ ಅಂತರ 31-10 ಮುನ್ನಡೆ ವಿಸ್ತರಿಸಿಕೊಳ್ಳಬಲ್ಲ ಅವಕಾಶಗಳಲ್ಲಿರುವಂತಹ ಪಂದ್ಯ. ಶ್ರೇಷ್ಠತೆಯ ಹೆಜ್ಜೆಗಳನ್ನು ಬಳಸಿಕೊಳ್ಳುವ ಮೂಲಕ ಈ ಪಂದ್ಯದಲ್ಲಿ ಒತ್ತಡವನ್ನು ನಿಭಾಯಿಸಿಕೊ ಜಾನ್ಮೆ ಕೆವಿನ್ ಅನ್ನೋದು 2 ಪಾಯಿಂಟ್ಸ್ ಕಾರ್ನರ್ ಹಾಗೂ ಕವರ್ ವಿಭಾಗದ ಆಟಗಾರರ ಮೇಲೆ ಎರಗುವ ಮೂಲಕ 12-31 ಅಂತರ ಬಹಳಷ್ಟಿದೆ. ದ್ವಿತೀಯ ಅವಧಿಯ ಆಟ ಮುಂದುವರಿತಾ ಇದೆ ಕದನದಲ್ಲಿ. ಅರುಣ್ LED ಅರುಣ್ 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 ನಾಗೇಶ ಅದಾಗ ನಾಗೇಶಣ್ಣ ಗ್ರೌಂಡಲ್ಲಿ ನೀರಿಲ್ಲ, ಪ್ಲೇಯರ್ಗೆ ಒಂಚೂರು ಅರೇಂಜ್ ಮಾಡಿಕೊಡಿ. ಎಸ್ ಅಗೈನ್ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ರಾಕಿ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಮರಳುವಂತ ಆಟವನ್ನು ತೋರ್ಪಡಿಸಿದಂತ ಹೋರಾಟದಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡವಾದರೆ ತೀರ್ಪುಗಾರರ ಮೋಹನ್ ಬನ್ನಿ. ಪಂದ್ಯ ಬಳಸಿಕೊಳ್ಳಬಲ್ಲಂತ ಹೆಜ್ಜೆಗಳ ಸಮಯೋಚಿತವಾದಂಥ ಆಟ. ಎರಡು ಪ್ರಬಲ ತಂಡಗಳ ಮಧ್ಯೆ ಪಂದ್ಯವನ್ನು ಕಾಣಬಹುದಾಗಿದೆ. ಸೋಮು ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸಮರ್ಪಕವಾದಂಥ ತಾಹೇಳು ಬಂದಿತ್ತು, ಆದರೆ ಸೋಮು ಮರಳುವಂತ ವೇಗ ಅದ್ಭುತ ಆಗಿತ್ತು. ಆದರೆ ಕಾಂಬಿನೇಷನ್ ಆದಂಥ ಟ್ಯಾಕಲ್ ಪರಿಣಾಮ ಪಂದ್ಯದಲ್ಲಿ ಪ್ರಬಲ ಆಟಗಾರ ಹೊರಾಂಗಣಕ್ಕೆ. ಸತತವಾಗಿ ಆಲ್ಔಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ತಾ ಇದೆ. ಸ್ಪಷ್ಟವಾದ ಮುನ್ನಡೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ 36-13. ಸಮರ್ಪಕವಾಗಿರುವಂಥ ಡಿಫೆಂಡರ್ಗಳ ಸಾಥ್ ಸಿಗುತ್ತಾ ಇದೆ ಪಂದ್ಯಕ್ಕೆ. ದಾಳಿ ಪ್ರತಿದಾಳಿಗಳ ಮುನ್ನಡೆಯ ಜೊತೆಗೆ ಪಂದ್ಯದಲ್ಲಿ ಸರ್ವಾಂಗೀಣ ಆಟದ ಯಶಸ್ವಿ ಹೆಜ್ಜೆಗಳಲ್ಲಿ 38-13 ಪಂದ್ಯವಿದೆ. ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳುತ್ತಾ ಇದೆ. ನಿರಂತರವಾಗಿ ಎದುರಾಳಿಯ ಮೇಲೆ ಪ್ರಹಾರವನ್ನು ಮಾಡುವ ಮೂಲಕ ಹೊರಭಾಗದಲ್ಲಿದ್ದಂಥ ಹೊಸ ಮುಖಗಳ ಜೊತೆಗೆ ಮತ್ತೆ ಅಂಕಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಕಲ್ಕೆರೆ ಶಿವಮೊಗ್ಗ ಜಿಲ್ಲಾ ತಂಡದ ಅಂಕಣದಲ್ಲಿ ಬಂದಿಯಾದ ಆಟಗಾರ 39-15. ಮಾಜಿ ವಿಧಾನ ಪರಿಷತ್ತಿನ ಶಾಸಕರು, ಶ್ರವಣಬೆಳಗೊಳದ ವಿಧಾನಸಭೆಯ ಜನಪ್ರಿಯ ನಾಯಕರು, ಜನರ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ನಾಯಕತ್ವದ ಗುಣಗಳಿರುವಂಥ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿಯವರ
ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಯೋಜನೆಗೊಂಡಿರುವಂತಹ ಈ ಒಂದು ಪಂದ್ಯಾವಳಿಯ ದ್ವಿತೀಯ ದಿನ ಮತ್ತೆ ಅಂಕಣದಲ್ಲಿ ಸಮರ್ಪಕವಾದಂಥ ಡಿಫೆನ್ಸಿನ ಬಲ ಪರಿಣಾಮ ಪಂದ್ಯದಲ್ಲಿ 39-16 ಮುನ್ನಡೆ JKM ಬುಲ್ಸ್ ಪರವಾಗಿ. ಹಲೋ ಯಶಸ್ವಿಯಾಗಿರುವ ಹಲೋ ಹಲೋ ಚೆಕ್ ಚೆಕ್ ಹಲೋ ಆಟೋಮೆಟಿಕ್ ಆಫ್ ಆಗ್ತದೆ. ಪಂದ್ಯದಲ್ಲಿ ಮತ್ತೆ ಮುಂದುವರಿತಾ ಇದೆ ದಯಾರ್ ಭಟ. ಮಧ್ಯಂತರ ವಿರಾಮದ ಬಳಿಕದ ಅವಧಿ ಮುಂದುವರಿಯುತ್ತಾ 40-16 ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನದ ಮೂಲಕವಾಗಿ ಗುರುತಿಸಿಕೊಂಡಿರುವಂತ ಪರಿಣಾಮಕಾರಿ ಹೆಜ್ಜೆಯ ಆಟದ ಅವಕಾಶಗಳ ಮೂಲಕವಾಗಿ ಪಂದ್ಯ ಮುಂದುವರಿಯುತ್ತಾ ಇದೆ. ನಿರಂತರ ಯಶಸ್ವಿ ದಾಳಿ ಮುಂದುವರಿಸಿಕೊಳ್ಳಬಲ್ಲ ದಯಾ JKM ಬುಲ್ಸ್ ಕಲ್ಕೆರೆಯ ಪರವಾಗಿ ಸಮರಾಂಗಣದ ಕದನ ಕುತೂಹಲತೆಗಳ ಮಧ್ಯೆ ಪಂದ್ಯ ವಿಶ್ರಾಂತಿಯ ಕೋರಿಕೆ. ರವಿಕುಮಾರ್ ನಲವತ್ತ 16 ಕದನ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತ ಪಂದ್ಯದಲ್ಲಿ ಅಲ್ಲ ಯುಕೆ ಡಿಸ್ಟಿಕ್ ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. 2 ತಂಡಗಳಿಗೆ ಇದು ಅಂತಿಮ ಕರೆ. ಆಟಗಾರರನ್ನು ಅಣಿಗಳಿಸಿ ಕಣಕ್ಕೆ ಕರೆತಾನೆ. ಇದು ನಿಮಗೆ ಅಂತಿಮ ಕರೆ. ಅಂತಿಮ 5 ನಿಮಿಷಗಳಿಗೆ ಅತಿ ಕಡಿಮೆ ಅವಧಿಯ ಘೋಷಣೆಯಾಗಿದೆ. ಪಂದ್ಯದಲ್ಲಿ ಕೆವಿನ್ ಆಘಾತಗಳನ್ನು ತಂದುಕೊಳ್ಳುತ್ತಾ ಇದ್ದಾನೆ ಆಟಗಾರ. ನಲವತ್ತ 17 ಪಂದ್ಯ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಆಟ. ಸೋಲೋ ಟ್ಯಾಕಲ್ ಪ್ರಯತ್ನ ಕಬರ್ ವಿಭಾಗದ ಆಟಗಾರ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. 43-18 ಈ ಪಂದ್ಯದ ಪ್ರತಿಯೊಂದು ಘಟ್ಟಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆ.
ಸ್ಪಷ್ಟವಾದಂಥ ಪಾದಚಲನೆ ನಿರಂತರವಾಗಿದೆ ಅಂಕಣದಲ್ಲಿ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳು. 44-19 ಮುಂದಿನ ಕದನದಲ್ಲಿ ಭಾಗವಹಿಸುವ ತಂಡಗಳಿಗಿದಾಗಲೇ ಅಧಿಕೃತವಾದ ಕರೆ ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿರುವಂಥ ಶ್ರೀ ನಂಜೇಶ್ ಗೌಡ ಅವರ ಧ್ವನಿಯಲ್ಲಿ ಕರೆ ರವಾನೆ ಆಗಿದೆ. ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನಗಳ ಮೂಲಕ ನಲವತ್ತೈದು 19 ಪಂದ್ಯ ಬಳಸಿಕೊಳ್ಳಬಲ್ಲ ಹೆಜ್ಜೆಯ ಹೋರಾಟಗಳ ಅವಕಾಶಗಳಲ್ಲಿರುವಂತೆ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷ. 45-19 ಸೊ ಮುಂದಿನ ಕದನಕ್ಕಾಗಿ ಇದಾಗಲೇ ಕರೆ ರವಾನೆ ಆಗಿದೆ ನೋಡಿ. ತಂಡಗಳು ಸಿದ್ಧತೆಯಲ್ಲಿದ್ದೀರಿ. ಅದೇ ರೀತಿಯಲ್ಲಿ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆ. ಗಣಪತಿ ಪೆಂಡಾಲ್, ಚನ್ನರಾಯಪಟ್ಟಣ, ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಆವರಣ. ಈ ದಿನ ವಿಶೇಷವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ.ಎ. ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಆಗಮಿಸಿರತಕ್ಕಂಥ ವೀಕ್ಷಕ ಬಂಧುಗಳಲ್ಲಿ ತಮ್ಮಲ್ಲಿ ವಿಜ್ಞಾಪನೆ ಇದೆ. ತಮ್ಮ ಉಚಿತವಾದಂಥ ಆರೋಗ್ಯ ತಪಾಸಣೆಯನ್ನು ತಾವುಗಳು ಮಾಡಿಕೊಳ್ಳಬಹುದಾಗಿದೆ. ಗಣಪತಿ ಪೆಂಡಾಲಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಬಂದಿರುವಂಥ ಸಮಸ್ತ ಕ್ರೀಡಾ ಬಂಧುಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಇರ್ತದೆ. ಎಂ.ಎ. ಗೋಪಾಲಸ್ವಾಮಿ ಬ್ರಿಗೇಡ್ ಈ ಪಂದ್ಯಾವಳಿಯ ದ್ವಿತೀಯ ದಿನದಲ್ಲಿ ನಾವುಗಳೆಲ್ಲರೂ ಕೂಡ ಸೇರಿದ್ದೇವೆ. ಇದರೊಂದಿಗೆ ದಿನದ ದ್ವಿತೀಯ ಕದನದ ಸಂಪನ್ನತೆಯನ್ನು ಕಾಣ್ತಾ ಇದ್ದೇವೆ. ಗೆಲುವಿನೊಂದಿಗೆ 5,000 ನಗದು ಪುರಸ್ಕಾರವನ್ನು ಕೂಡ ಗೆದ್ದುಕೊಳ್ತಾ ಇದೆ. ಮೋಹನ್ ಕಲ್ಕೆರೆ ಅವರು ಪಂದ್ಯವನ್ನು ಗೆದ್ದಾಗ 5,000 ಘೋಷಣೆಯನ್ನು ಮಾಡಿದ್ದಾರೆ ಹಲೋ ನಮ್ಮ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಹಲೋ ಯುಕೆ ಡಿಸ್ಟಿಕ್ ವರ್ಸಸ್ ವಿಶ್ವೇಶ್ವರಯ್ಯ 2 ತಂಡದ ನಾಯಕರೇ ಅಂಕಣವನ್ನು ಪ್ರವೇಶ ಮಾಡಿ ಪಂದ್ಯ ಮುಕ್ತಾಯವಾಗಿದೆ. ನಿಮಗೆ ಇದು ಅಂತಿಮ ಕರೆ. 2 ತಂಡದ ನಾಯಕರೇ ಅಂಕಣವನ್ನು ಪ್ರವೇಶ ಮಾಡಿ.